ಕಟ್ಟಾಕೋದಕ್ಕೆ ಋಷಿಮುನಿಗಳಿಂದ ಬ್ರಹ್ಮಶ್ರೀಗಳಿಂದನೇ ಸಾಧ್ಯ ಆಗಿಲ್ಲ. ಇನ್ನು ನಾನು ಆ ಮನಸ್ಸನ್ನ ಹಿಡಿದು ಕಟ್ಟಾಕ್ಬೋದಾ? ಒಂದು ನಿಮಿಷ ಬಂದೆ. ಅವರು ಮಾಡೋ ಅನ್ಯಾಯನ ಅಕ್ರಮನ ತಡೆಯೋದಕ್ಕೆ ನೋಡಿದೆ. ಅದಕ್ಕೆ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋದು. ಅಮೃತ, ನಾನಾಗಲೇ ಹೇಳ್ದ ಹಾಗೆ ಅನ್ಯಾಯ ಮಾಡೋದು ಎಷ್ಟು ತಪ್ಪೋ ಅದನ್ನು ಸಹಿಸ್ಕೊಳ್ಳೋದು ಅಷ್ಟೇ ತಪ್ಪು. ಈಗ ನಿನ್ನ ಸ್ಥಾನದಲ್ಲಿ ನಾನಿದ್ದಿದ್ರು ಕೂಡ ನಾನು ಇದನ್ನೇ ಮಾಡ್ತಾ ಇದ್ದೆ. ನೋಡು, ನೀನೇನು ಯೋಚನೆ ಮಾಡಬೇಡ. ಈ ವಿಷಯವಾಗಿ ನಾನು ಯಾವಾಗಲೂ ನಿನ್ನ ಪರನೇ ಇರ್ತೀನಿ. ಅತ್ತೆ, ನೀವಿವತ್ತು ಮಾವಂದ್ರಿಗೆ ಆಡಿರೋ ಮಾತಿಗೆ ಅವ್ರಿನ್ಯಾವತ್ತೂ ನನ್ನ ತಂಟೆಗೆ ಬರೋದಿಲ್ಲ ಬಿಡಿ. ಅಣ್ಣ, ನೀನು ಹೀಗೆ ಕೋಪ ಮಾಡಿಕೊಂಡು ಟೆನ್ಷನಲ್ಲಿದ್ದರೆ ಏನು ಪ್ರಯೋಜನ ಇಲ್ಲ. ಇಷ್ಟು ದಿವಸ ತಲೆ ತಗ್ಗಿಸ್ಕೊಂಡು ನೆಲ ನೋಡಿಕೊಂಡು ನನ್ನ ಕಾಲು ನೋಡಿಕೊಂಡು ಮಾತಾಡ್ತಿದ್ದ ನಿನ್ನ ಅತ್ತಿಗೆ ಮತ್ತು ನನ್ನ ಸರಿ ಸಮಕ್ಕೆ ನಿಂತು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾಳೆ ಅಂದರೆ ಇದಕ್ಕಿಂತ ಅವಮಾನ ಬೇಕಾ ನನಗೆ? ಅಷ್ಟೇ ಅಲ್ಲ ಅಣ್ಣ, ನಮ್ಮ ಮನೇಲಿ ನಾಯಿ ಥರ ಕೆಲ್ಸೋಳ್ ಥರ ಬಿದ್ದಿದ್ದೋಳು ಆ ಸೌಪಣಿಕ ಇವತ್ತು ನನಗೂ ನಿನಗೂ ಕೈ ತೋರಿಸಿ ಮಾತಾಡಿ ಅವಮಾನ ಮಾಡ್ತಾಳೆ. ಇದನ್ನು ನನ್ನಿಂದ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ನಾಗಿಣಿ ಜೊತೆ ಆ ಸೌಪಣಿಕನೋ ತುಂಡು ತುಂಡಾಗಿ ಕತ್ತರಿಸ್ಬಿಡ್ಬೇಕು ಅನ್ನೋ ಅಷ್ಟು ಕೋಪ ಬರ್ತಾ ಇದೆ. ಅಗ್ನಿ ಸಾಕ್ಷಿಯಾಗಿ ನಾನು ತಾಳಿ ಕಟ್ಟಿದವನು, ಜೊತೆಯಾಗಿ ಸಪ್ತಪದಿಯನ್ನು ತುಳಿದವನು ನಾನು ಅನ್ನೋದನ್ನ ಮರೆತು ಹೇಮ ನಾಗಿಣಿ ಪರವಾಗಿ ಮಾತಾಡ್ತಾ ಇದ್ದಾಳೆ. ಇಲ್ಲ ಇಲ್ಲ, ಅವಳಿಂದ ನನ್ನ ಜೊತೆ ಇರೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನಿಂದ, ಈ ಕ್ಷಣದಿಂದ ನಾನು ಯಾರೋ ಅವಳು ಯಾರೋ. ಅವಳು ಮಾಡಿರೋ ತಪ್ಪಿಗೆ ಅವಳ ಕತ್ತು ಹಿಡಿದು ಮನೆಯಿಂದ ಹೊರಗಾಗ್ತೀನಿ. ಬದುಕಿದ್ರೆ ಬೀದಿನಲ್ಲಿ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ್ಕೊಂಡು ಬದುಕಲಿ, ಇಲ್ಲ ತವ್ರ ಮನೆಗೆ ಹೋಗಿ ಸಾಯ್ಲಿ. ಎಲ್ಲ ಮಾಡಿದ ಮೇಲೂ ಅವಳು ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಅಂತ ಇಟ್ಕೊಂಡು ಪ್ರೀತಿಸೋದಕ್ಕೆ ನನ್ನಿಂದಂತೂ ಸಾಧ್ಯ ಇಲ್ಲ. ಅಣ್ಣ, ನೀನು ಹೀಗೆ ನೀನು BP ರೈಸ್ ಮಾಡಿಕೊಂಡ್ರೆ ತೊಂದರೆ ಆಗೋದು ನಿನಗೆ ಇರೋದು ನೆನಪಿರಲಿ. ಏಯ್, ಹೇಮನ್ನ ಮದುವೆಯಾಗಿ ನಾನು ಇಲ್ಲಿಗೆ ಹತ್ತತ್ರ 30 ವರ್ಷ ಆಗ್ತಾ ಬಂತು. ಆದರೆ ಯಾವತ್ತೂ ಅವಳು ಇಷ್ಟು ಬಂಡತನದಲ್ಲಿ ವರ್ತಿಸಿರ್ಲಿಲ್ಲ. ಇವತ್ತು ಹಾಗೆ ಮಾತಾಡಿದಾಳೆ, ಅಂಥವಳನ್ನ ಸುಮ್ಮನೆ ಬಿಡು ಅಂತ ಹೇಳ್ತಿದ್ಯಾ ನೀನು? ಅಣ್ಣ, ನಮ್ಮ ಶತ್ರು ನಾಗಿಣಿ ಪರ ಯಾರೇ ನಿಂತರೂ ಕೂಡ ಅವರು ನಮ್ಮ ಪಾಲಿಗೆ ಶತ್ರುನೇ. ಅಂದರೆ ನೀನೇನು ಹೇಳ್ತಿರೋದು? ಅತ್ತಿಗೆನ ನಮ್ಮ ಕಡೆ ಕರ್ಕೊಳ್ಳೋ ಪ್ರಯತ್ನ ಮಾಡೋಣ. ಏ ರುದ್ರ, ತಿರುಕನ ಕನಸು ಕಾಣಬೇಡವೋ? ಹೇಮ ಯಾವುದೇ ಕಾರಣಕ್ಕೂ ನಮ್ಮ ದಾರಿಗೆ ಬರೋದಿಲ್ಲ. ನಾಗಿಣಿ ನನ್ನ ಮಗಳು ಅನ್ನೋ ಮಟ್ಟಕ್ಕಿದ್ದಾಳೆ ಅಂತಂದ್ರೆ ತಲೆಗೆ ಯಾವ ಎಣ್ಣೆ ತಿಕ್ಕಿರ್ಬೇಕು ಅಂತ ಯೋಚನೆ ಮಾಡು. ಇದಕ್ಕೆ ಇರೋದು ಒಂದೇ ದಾರಿ. ಏನದು?
ಏನು ಗೊತ್ತಾ? ಕಾರ್ಕೋಟಕ ಕಾಳಿಂಗ ಸರ್ಪದ ವಿಷ. ಇದ್ರ ಒಂದೇ ಒಂದು ತೊಟ್ಟು ಹತ್ತಿಗೆ ದೇಹಕ್ಕೆ ಸೇರಿದ್ರೆ ಅವರು ಸೀದಾ ಗೋವಿಂದನ ಪಾದ ಸೇರ್ತಾರೆ. ಆಮೇಲೆ ಆ ನಾಗಿಣಿನ ಶಿವನ ಪಾದಕ್ಕೆ ಸೇರಿಸೋದು ನಮಗೆ ಸುಲಭ ಆಗುತ್ತೆ. ಏನಾಗಿದೆ ನನಗೆ? ನನ್ನ ಮನಸ್ಸು ನನ್ನ ಮಾತನ್ನು ಕೇಳ್ತಾ ಇಲ್ಲ. ಪದೇ ಪದೇ ಅವಳ ಮುಖಾನ ನೋಡಬೇಕು ಅನ್ನಿಸ್ತಾ ಇದೆ. ಪದೇ ಪದೇ ಅವಳು ಸುಂದರವಾದ ಕಣ್ಣುಗಳನ್ನ ನೋಡಬೇಕು ಅನ್ನಿಸ್ತಾ ಇದೆ. ಅವಳು ಸುಂದರವಾಗಿರೋ ತುಟಿಗಳನ್ನ ನೋಡಬೇಕು ಅನ್ನಿಸ್ತಾ ಇದೆ. ಇಡೀ ಪ್ರಪಂಚದಲ್ಲಿ ಸೌಂದರ್ಯ ಅಂತ ಇದ್ರೆ ಅದು ಅಮೃತ ಅವ್ರ ಸೌಂದರ್ಯ ಮಾತ್ರ ಅಂತ ಇದುವರೆಗೂ ಅನ್ನಿಸ್ತಾ ಇತ್ತು. ಆದರೆ ಈಗ ಅಮೃತ ಅವ್ರಿಗಿಂತ ಈ ಮಣಿಯವರೇ ಸೌಂದರ್ಯವಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮತ್ತೆ ಮತ್ತೆ ಅವಳ ಧ್ವನಿನ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ನನ್ನ ಮೋಹದ ಕಪ್ಪೆ ಚಿಪ್ಪಿನಲ್ಲಿ ಬಂದಿಯಾಗಿರೋ ಸ್ವಾತಿ ಮುತ್ತು ನೀನು ಅರ್ಜುನ್. ಎಸ್, ಇದೆ ಸರಿ. ಇಂಥ 100 ತಂತ್ರಗಳನ್ನ ಮಾಡಿದ್ರು ನನ್ನ ಮಾಯಾ ಕೋಟೆನ ಭೇದಿಸೋಕೆ ಆಗೋದಿಲ್ಲ. ಅದನ್ನ ದಾಟಿ ಹೋಗೋಕ್ಕೂ ಆಗೋದಿಲ್ಲ. ಕಾಳಿಂಗ ಸರ್ಪದ ಕಾರ್ಕೋಟಕ ವಿಷ. ಹೇಮಾ, ಯಾವಾಗ ನೀನು ನನ್ನ ಶತ್ರು ನಾಗಿಣಿ ಪರವಾಗಿ ಮಾತಾಡಿ ನನಗೆ ಅವಮಾನ ಆಗೋ ಹಾಗೆ ಮಾಡಿದೆಯೋ ಆ ಕ್ಷಣಕ್ಕೆ ನನ್ನ ನಿನ್ನ ಸಂಬಂಧಕ್ಕೆ ನಾನು ಎಳ್ಳು ನೀರು ಬಿಟ್ಟಾಯ್ತು. ಇನ್ನೇನಿದ್ರು ನಿನ್ನ ಬಾಯಿಗೆ ಅಕ್ಕಿ ಕಾಳು ಹಾಕಿ ಕಾಗೆ ಕೂಗೋದು ಮಾತ್ರ ಬಾಕಿ ಇದೆ. ವಿಷ. ಹೇಮಾ, 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 ತಗೋ ಜ್ಯೂಸ್ ಕುಡಿ. ನೀವ್ಯಾಕೆ ಮಾಡ್ಕೊಂಡು ಬರಕ್ಕೆ ಹೋದ್ರಿ? ಹೇಳಿದರೆ ನಾನೇ ಮಾಡ್ಕೊಂಬರ್ತಿದ್ನಲ್ಲ. ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ? ಹೇಮಾ, ಗಂಡ ಹೆಂಡ್ತಿರೋ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಸಂಸಾರದಲ್ಲಿ ಸಾರ ಇರುತ್ತಾ ಹೇಳು? ಆ ಕ್ಷಣಕ್ಕೆ ನೀನೇನೋ ಒಂದು ಮಾತಂದೆ, ನಾನು ಒಂದು ಮಾತಂದೆ, ಆದರೆ ನಾನು ಅದನ್ನು ಆವಾಗಲೇ ಮರೆತುಬಿಟ್ಟೆ. ಅಲ್ಲ ಹೇಮಾ, ನೀನು ನನಗೋಸ್ಕರ ಅಂತ ಎಷ್ಟೆಲ್ಲ ಕೆಲಸ ಮಾಡ್ತೀಯ, ಅಂಥದ್ರಲ್ಲಿ ನಾನು ನಿನಗೆ ಅಂತೇಳಿ ಒಂದು ಲೋಟ ಜ್ಯೂಸ್ ಮಾಡಿಕೊಡೋದು ತಪ್ಪ? ತಗೋ ಕುಡಿ. ರೀ, ನೀವು ಯಾವಾಗಲೂ ಹೀಗೆ ಇದ್ಬಿಡಿ. ಹಾಂ, ಇರ್ತೀನಿ. ನೀನು ಕುಡಿ. ರೀ, ಯಾಕೋ
ಹೊಟ್ಟೆ ಎಲ್ಲ ಉರಿತಾ ಇದೆ, ಉಸಿರು ಕಟ್ಟಾಗ ಆಗ್ತಾ ಇದೆ. ಹಾ, ಆಗ್ತಾ ಇದೆ ತಾನೇ. ಹಾಗಾಗಬೇಕು ಅಂತಾನೆ ಆ ಜ್ಯೂಸ್ನಲ್ಲಿ ನಾನು ಕಾಳಿಂಗ ಸರ್ಪದ ವಿಷ ಹಾಕಿದ್ದೀನಿ. ಯಾಕ್ರಿ ಯಾಕ್ರಿ ಹೀಗೆ ಮಾಡಿದ್ರಿ ನೀವು? ಯಾಕೆ ಯಾಕೆ ಅಂತ ಬೇರೆ ಕೇಳ್ತೀಯ? ನಾಗಿಣಿ ಪರವಾಗಿ ನಿಂತು ನನಗೆ ಅವಮಾನ ಆಗೋ ಹಾಗೆ ಮಾಡಿದ್ಯಲ್ಲ, ಅದಕ್ಕೆ ಅದಕ್ಕೆ ಕೈ ಮುಗಿತೀನಿ, ಕಾಲು ಹಿಡಿದು ಬೇಡ್ಕೋತೀನಿ, ದಯವಿಟ್ಟು ನನ್ನನ್ನು ಕಾಪಾಡಿ ಕಾಪಾಡಿ. ನಿನ್ನನ್ನು ಕಾಪಾಡೋದಕ್ಕಲ್ಲ ಕಾಳಿಂಗ ಸರ್ಪದ ವಿಷ ಹಾಕಿದ್ದು ನಿನಗೆ. ಸಾಯಿ, ಸಾಯಿಬೇಕು ನೀನು, ಸಾಯಿ, ಸಾಯಿಬೇಕು ನೀನು, ಸಾಯಿ, 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 ಸಾಯಿ. ಏನಾಯ್ತು? ಛೇ, ಕನಸ ಇದು? ನಿಮ್ಮನ್ನೇ ಕೇಳ್ತಾ ಇರೋದು, ಏನಾಯ್ತು? ಏನಿಲ್ಲ ಏನಿಲ್ಲ, ಯಾವುದೋ ಕೆಟ್ಟ ಕನಸು ಅನ್ಸುತ್ತೆ. ನೀನು ಮಲ್ಕೋ. ನೀರೇನಾದ್ರೂ ಕೊಡ್ಲಾ? ಬೇಡ ಬೇಡ, ಮಲ್ಕೋ. ಮಣಿಯವರೇ, ಈಗಲಾದರೂ ಔಷಧಿ ಕೊಡ್ತೀರಾ? ಇದೇನಿದು ಕಣ್ಣ ಮುಚ್ಚಾಲೆ ಆಡೋ ಥರ? ನೀವು ನನ್ನ ಜೊತೆ ಒಂಥರ ಕಣ್ಣ ಮುಚ್ಚಲು ಆಟ ಆಡ್ತಾ ಇದ್ದೀರಲ್ಲ, ಅದಕ್ಕೆ. ಅಂದರೆ ಹಾಂ, ಅದು ಕಣ್ಣಿಗೇನೋ ಬಿದ್ದು ಉರಿತಾ ಇತ್ತು, ಅದಕ್ಕೆ ಬಟ್ಟೆ ಕಟ್ಕೊಂಡೆ. ನಾನು ನಾಟಿ ವೈದ್ಯ ಅನ್ನೋದನ್ನ ಮರೆತು ಕಣ್ಣಿಗೆ ವಸ್ತ್ರ ಕಟ್ಕೊಂಡು ಬಂದಿದ್ದೀರಾ. ಎಲ್ಲಿ ವಸ್ತ್ರ ತೆಗೀರಿ, ನಾನು ಕಣ್ಣಿಗೆ ವೈದ್ಯ ಮಾಡ್ತೀನಿ. ಬೇಡ ಬೇಡ, ಹೀಗೆ ಬಟ್ಟೆ ಕಟ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾ ಇದ್ರು. ಹೀಗೆ ಇರಲಿ ಬಿಡಿ. ನೀವು ಹೀಗೆ ಇದ್ರೆ ನನಗೇನು ಕಷ್ಟ ಆಗೋದಿಲ್ಲ. ಸುರ ಅಸುರರು, ಕಿನ್ನರ ಕಿಂಪುರುಷರು, ಸಾಧು ಸಂತರು, ಗಂಧರ್ವರು ಯಾರೇ ಆಗಿದ್ರೂ ಪ್ರಕೃತಿ ಸೌಂದರ್ಯನ ಸವಿಬೇಕು. ಅದೇ ಧರ್ಮ, ಅದು ಗಂಡಸರ ಲಕ್ಷಣ. ಆದರೆ ನಾನು ಶ್ರೀರಾಮನ ಭಕ್ತ. ಶ್ರೀರಾಮ ಕೂಡ ಶ್ರೀಕೃಷ್ಣನ ಅವತಾರ ಅನ್ನೋದನ್ನ ಮರಿಬೇಡಿ. ನಾನು ಪ್ರೀತಿಸಿ ಮದುವೆ ಆದವನು. ನೀವು ಪ್ರೀತಿಸಿ ಮದುವೆ ಆಗಿರೋದಕ್ಕೂ ನೀವು ಹೀಗೆ ವಸ್ತ್ರ ಕಟ್ಕೊಂಡು ಬಂದಿರೋದಕ್ಕೂ ಸಂಬಂಧ ಏನು? ಅದು ನೋಡಿ, ನಿಮ್ಗೆ ಔಷಧಿ ಬೇಕು ಅಂದರೆ ಕಣ್ಣಿಗೆ ಕಟ್ಟಿರೋ ವಸ್ತ್ರನ ತೆಗೀರಿ. ಹಾಗನ್ಬೇಡಿ. ನಿಮಗೆ ನಾನು ಔಷಧಿ ಕೊಡೋದಿಲ್ಲ, ಇಲ್ಲಿಂದ ಹೊರಡಿ. ದಯವಿಟ್ಟು ಹಾಗನ್ಬೇಡಿ. ನಿಮ್ಮನ್ನೇ ನಂಬಿ ತುಂಬ ದೂರದಿಂದ ಬಂದಿದ್ದೀನಿ. ನಿಮ್ಮನ್ನ ಬಿಟ್ಟು ಬೇರೆ ಔಷಧಿ ಕೊಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ ನನಗೆ. ನನ್ನ ಹೆಂಡತಿ ಕಂಡು ಬಂದರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನೀವಿಷ್ಟು ಕೇಳ್ಕೊಳ್ತಾ ಇರೋದಕ್ಕೆ ನಾನು ಔಷಧಿ ಕೊಡ್ತೀನಿ. ತುಂಬ ಉಪಕಾರ ಆಯಿತು. ನಿಮ್ಮ ಹೆಂಡತಿ ಕಣ್ಣಿಗೆ ಏನಾಯಿತು? ಅವರು ಕಾಡಿಗೆ ಹೋಗಿದ್ರಂತೆ. ಅಲ್ಲಿ ಯಾವುದೋ ಒಂದು ಕೋಲ್ ಮಿಂಚು ಬಂದು ಅವ್ರ ಕಣ್ಣಿಗೆ ಹೊಡೆದಿದೆ. ಆವಾಗಿಂದ ಅವ್ರ ಕಣ್ಣು ಕಾಣ್ತಾ ಇಲ್ಲ ಅಂತ ಹೇಳಿದ್ರು. ಏನಿದು? ನನ್ನ ಮುಖ ನೋಡ್ಕೊಂಡು ಮಾತಾಡಬೇಕು, ಎಲ್ಲೋ ನೋಡ್ಕೊಂಡು ಮಾತಾಡ್ತಿದ್ದೀರಲ್ಲ. ನಿಮ್ಮ ಮುಖ ನೋಡಿದ್ರೆ ನಾನು ಡಿಸ್ಟರ್ಬ್ ಆಗ್ತೀನಿ. ಮನಸ್ಸಲ್ಲಿ ಏನಾದರೂ ಇದ್ದರೆ ಅವ್ರ ಮುಖ ನೋಡಿ ಮಾತಾಡೋದಕ್ಕೆ ಹೆದರ್ತಾರೆ ಅಂತಾರೆ. ನೀವು ನನ್ನ ಮುಖ ನೋಡಿ
ಹೀಗೆ ಮಾತಾಡೋದಕ್ಕೆ ಹಿಂಜರಿತಾ ಇದ್ದೀರಾ ಅಂದರೆ ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಬೇರೆ ಏನೋ ಇದೆ ಅನ್ಸುತ್ತೆ. ಹಾಗೇನಿಲ್ಲ. ಹಾಗಿದ್ರೆ ಮುಖ ನೋಡಿ ಮಾತಾಡಿ. ಈಗ ಹೇಳಿ ಏನು ಅಂತ. ಅದು ನನ್ನ ಹೆಂಡತಿಗಿಂತ ನೀವೇ ಸುಂದರವಾಗಿ ಕಾಣ್ತಾ ಇದ್ದೀರಾ. ಸಾರಿ, ಅಂದರೆ ಕ್ಷಮಿಸಿ. ನನ್ನ ಹೆಂಡತಿಗಿಂತ ನೀವು ಸುಂದರವಾಗಿದ್ದೀರಾ ಅಂತ ಬಾಯಿ ತಪ್ಪು ಹೇಳಿದೆ. ಅಂದರೆ ನಿಮ್ಮ ಮಾತಿನ ಅರ್ಥ ನಾನು ಕುರೂಪಿ ಅಂತನಾ? ಅಲ್ಲಲ್ಲ, ಹಾಗಲ್ಲ. ಮತ್ತಿನ್ನು ಹೇಗೆ? ಯಾಕೆ ಹೀಗಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾರೋ ನನ್ನ ಮನಸ್ಸನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಆದರೆ ಯಾರು ಯಾಕೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಈಗ ನನಗೆ ಬೇಕಾಗಿರೋದು ಔಷಧಿ ಮಾತ್ರ. ಇವಳು ಸುಂದರಿ ಅಂತ ಸುಳ್ಳು ಹೇಳೋಣ. ನೀವು ನನ್ನ ಹೆಂಡತಿಗಿಂತ ಸುಂದರವಾಗಿದ್ದೀರಾ. ನೀನ್ ನಾನು ನೋಡಿದ ದಿನಾನೇ ನಿನ್ನ ಹೆಂಡತಿಗಿಂತ ನಾನೇ ಸುಂದರವಾಗಿದ್ದೀನಿ ಅಂತ ನಿನ್ನ ಬಾಯಲ್ಲಿ ಹೇಳಿಸಿದ್ದೀನಿ. ಆದಷ್ಟು ಬೇಗ ನಿನ್ನ ಹೆಂಡತಿಯಿಂದ ನಿನ್ನ ದೂರ ಮಾಡಿ ನನ್ನ ಮೋಹದ ಪಂಜರದಲ್ಲಿ ನೀ ತರ ಬಂಧಿಸ್ತೀನಿ. ನೀವು ನನ್ನ ಹೆಂಡತಿಗೆ ಕಣ್ಣು ಬರೋ ಥರ ಔಷಧಿ ಕೊಟ್ಟರೆ ನನ್ನನ್ನು ತಗೊಂಡು ಇಲ್ಲಿಂದ ಹೊರಟೋಗ್ತೀನಿ. ನಿಮ್ಮ ಹೆಂಡತಿಗೆ ಔಷಧಿ ಕೊಡೋದು ಅಷ್ಟು ಸುಲಭ ಅಲ್ಲ. ಕಾಡಿಗೆ ಹೋಗಿ ನೇತ್ರ ವೃಕ್ಷನ ಹುಡುಕಿ ನೇತ್ರಫಲ, ನೇತ್ರ ಹೂವು ಮತ್ತು ಬೇರು, ಅಕ್ಷಿವಟದ ಎಲೆಗಳನ್ನು ಕಿತ್ಕೋಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಅರ್ದು ಲೇಹ್ಯ ಮಾಡಬೇಕು. ಮಾಡಿದ ಲೇಹ್ಯನ ನೆರಳಲ್ಲಿ ಒಣಗಿಸಿ ಅದರಿಂದ ಔಷಧಿ ತಯಾರು ಮಾಡಬೇಕು. ಹಾಗಿದ್ರೆ ಬನ್ನಿ, ಈಗಲೇ ಕಾಡಿಗೆ ಹೋಗಿ ಬೇಕಾಗಿರೋ ಮೂಲಿಕೆಗಳನ್ನ ತಗೊಂಡು ಬರೋಣ. ನಿಮ್ಮ ಅವಸರಕ್ಕೆ ನಾನು ಕಾಡಿಗೆ ಹೋಗೋಕ್ಕಾಗೋದಿಲ್ಲ. ಹಾಗೆ ನೇತ್ರ ವೃಕ್ಷನ ಹುಡುಕಿ ನೇತ್ರ ಫಲನ ಕಿತ್ಕೊಂಡು ಬರೋದಕ್ಕೂ ಆಗೋದಿಲ್ಲ. ನೇತ್ರ ಫಲನ ಕೀಳೋದಕ್ಕೆ ಒಂದು ಗಳಿಗೆ ಮುಹೂರ್ತ ಅನ್ನೋದು ಬರಬೇಕು. ಆಗ ಬಂದಾಗ ಮಾತ್ರ ಆ ಫಲಕ್ಕೆ ಶಕ್ತಿ ಇರುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಔಷಧಿ ತಯಾರು ಮಾಡಿದ್ರೆ ಮಾತ್ರ ಅದು ಫಲ ಕೊಡೋದು. ನಿಮ್ಮ ಅವಸರಕ್ಕೆ ನಾನು ಔಷಧಿ ಕೊಡೋಕ್ಕಾಗೋದಿಲ್ಲ. ನೀವು ಹೊರಡಿ ಇಲ್ಲಿಂದ. ಹಾಗಲ್ಲ. ಹಾಗೂ ಇಲ್ಲ ಹೀಗೂ ಇಲ್ಲ. ನೀವು ಹೊರಡಿ ಇಲ್ಲಿಂದ. ಹೊರಡಿ. ಹೋಗಿ ಇಲ್ಲಿಂದ. ಅಲ್ಲ, ಮಣಿಯವರೇ, ನಿನ್ ಮೇಲಿರೋ ಈ ನನ್ನ ಕೋಪ ಹುಸಿ ಕೋಪ. ಮಣಿಯವರೇ, ಬಾಗ್ಲೇ ತೆಗಿರಿ. ಅರ್ಜುನ್ ಅವರು ನನಗೆ ಕಣ್ಣಿನ ಔಷಧಿ ತರೋದಕ್ಕೆ ಯಾವ ಮೂಲೆಗೆ ಹೋಗಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ನನಗೆ ಕಣ್ಣು ಬಂದಿರೋ ವಿಚಾರನ ತಿಳಿಸಿ ಅವರನ್ನು ವಾಪಸ್ ಬರೋದಕ್ಕೆ ಹೇಳಬೇಕು. ಆದರೆ ಅವರು ಎಲ್ಲಿಗೆ ಹೋಗಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವ್ರ ಸಂಪರ್ಕಕ್ಕೆ ಬೇರೆ ಸಿಗ್ತಾ ಇಲ್ಲ. ಏನು ಮಾಡೋದು?